ವಿಕಸಿತ ಭಾರತ್ ನೋಡಿ, ನಾನು ಒಂದೇ ಹೇಳ್ತಾ ಇರೋದು, ನಾವು ಎಷ್ಟು ಹೇಳ್ತಾ ನಾವು ಯಾರು ನೋಡಿ, ಇವತ್ತು ಅಲ್ಲ RSS ಅಜೆಂಡಾ ಏನು ಕೇಳ್ಬೇಡ, RSS ಅಜೆಂಡಾ ಏನಿದೆ? ನಾನು ರಾಮ ಅದ್ದೀನಿ, ಅದು ನಮ್ಗೆ ಹೋಗ್ತೀರಾ? ತುಕಾರಾಮ್ ನಮ್ದು ಅದಲ್ಲ ನಾನು ಹೇಳಿದ್ದು. ನೋಡಿ, ಹೆಸರು ಮುಖ್ಯ ಅಲ್ಲ ಇಲ್ಲಿ. RSS ನಾಥೋರಾಮ್ ಗಾಡ್ಸೆ RSS ಹೌದಾ ಅಲ್ಲ ಹೇಳಿ ನೋಡೋಣ. ಅವರು ದೇಶಕ್ಕೆ ಅವರಂತಾರೆ ಗುಂಡು ಹಾಕಿದ್ದು, ಇವತ್ತು RSS ಪೂಜೆ ಮಾಡ್ತಾರೆ, ಅದನ್ನ ಇವತ್ತಿನ ದಿನ ಸಪೋರ್ಟ್ ಮಾಡ್ತಾರೆ. ನಮ್ದು ಒಂದೇ ಒಂದು ಹೇಳ್ತೀನಿ, ಇತಿಹಾಸ ಗೊತ್ತಿರ್ಬೇಕ್ರಿ, ಭಾರತದ ಇತಿಹಾಸ. ಇವತ್ತು ತ್ಯಾಗ ಬಲಿದಾನ ಮಾಡಿ RSSನವರೊಬ್ಬರನ್ನ ಸತ್ತಾರೆ. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಮಾತಾಡ್ತಾರಣ್ಣ ಪಾರ್ಲಿಮೆಂಟಲ್ಲಿ, ಒಬ್ಬ ನಾಯನ ಸತ್ತದ RSSನವ್ರು ಅಂತೇಳಿ ಸ್ವಾತಂತ್ರ್ಯಕ್ಕೋಸ್ಕರ. ಇವತ್ತು ಯಾವಾಗಲೂ ಕೂಡ ಕಾಂಗ್ರೆಸ್ ಜೀವಂತ ಇರಮಠ ಈ BJP ಆಟ ಪೋಟ್ಗಳು ಏನದಾವಲ್ಲ, ಇದು ನಡೆಯಲ್ಲ ಅಂತೇಳಿ ಪತ್ರಿಕಾ ಮಾಧ್ಯಮ ಮೂಲಕ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅರ್ಥ ಆಯ್ತು? ತಡ್ಯಪ್ಪ ಕೇಳ್ರಪ್ಪ ಹೇಳಿಲ್ಲಿ. ಇವತ್ತು ನಾವು ಹೋರಾಟವನ್ನು ಮಾಡಿದ್ದೀವಿ, ಮುಂದಿನ ದಿನದಲ್ಲಿ ದೊಡ್ಡ ಹೋರಾಟ ಮಾಡ್ತಾ ಇದ್ದೀವಿ. ಇದಕ್ಕೋಸ್ಕರ ಇವತ್ತು ಗ್ರಾಮ ಪಂಚಾಯತಿನಲ್ಲಿ ಕೂಡ ನಾವು ಸ್ಟ್ರೈಕ್ಗಳು ಇದಕ್ಕೆಲ್ಲ ಹಮ್ಮಿಕೊಂಡಿದ್ದೀವಿ. ಆಮೇಲೆ ಒಂದು ದಿವಸ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ, ವಾರ್ಡ್ ವೈಸ್ ಕೂಡ ಮಾಡ್ತಾ ಇದೀವಿ, ಆಮೇಲೆ ಡಿವಿಷನ್ ವೈಸ್ ಹೋರಾಟ ಮಾಡ್ತಾ ಇದೀವಿ. ನಾವು ಸಕ್ಸಸ್ ಆಗೋ ಮಟ್ಟ ಬಿಡಲ್ಲ ಅಂತೇಳಿ ಪತ್ರಿಕಾ ಮಾಧ್ಯಮ ಮೂಲಕ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ. ಧನ್ಯವಾದ. ಇಲ್ಲ 125 ದಿನ ಮಾಡಿದಾರಲ್ಲ, 100 ದಿನ ಇದ್ದಿದ್ದು ನಾನು ಹೇಳ್ತೀನಿ ಬಸ್ ಅದ್ರ ಬಗ್ಗೆ. 100 ದಿನ ಇದ್ದಿದ್ದು 125 ದಿನ ಮಾಡಿದ್ದಾರೆ ಅಂದ್ರೆ ಮಳೆಗಾಲದಲ್ಲಿ ಇಲ್ಲ. ಮಳೆಗಾಲದಲ್ಲಿ ಹೋದ್ರೆ ಇನ್ನ 100 ದಿನ ಕಡಿಮೆ ಆಗ್ತದೆ. ಈಗ 370 ರೂಪಾಯಿ ಕೊಡ್ತಾ ಇದೀವಿ ನಾವು, 100 ದಿನಕ್ಕಿಂತ ಕಂಪಲ್ಸರಿ ಕೊಡ್ತಾ ಇದೀವಿ. ಅವ್ರು 120 ಐವಾಶ್ ಮಾಡ್ತಾ ಇದ್ದಾರೆ, ಇದು ಐವಾಶ್ ಮಾಡ್ತಾ ಇದ್ದಾರೆ. 125 ದಿನ ಅಂತ ಹೇಳ್ತಾರೆ. ಅದಕ್ಕೆ ನೀವು ಮಳೆಗಾಲದಲ್ಲಿ ಆಗಲ್ಲ, ಅದು ಹಂಗಾಗಿ ತೆಗ್ದಿ ಅವರು. ಅದು 60 ನಿಮಿಷ 60 ಆಗೋದದು, 100 ಆಗಲ್ಲ. ಈಗ 100 ದಿನ 100 ಪರ್ಟಿಕ್ಯುಲರ್ ಕಂಪಲ್ಸರಿ ನಾವು ಕೊಡ್ತಾ ಇದ್ದೀವಿ. 370 ರೂಪಾಯಿಗೆ 100 ದಿನದ ಕೂಲಿ ಕೊಡ್ತಾ ಇದ್ದೀವಿ ನಾವು. ಆಮೇಲೆ ಅದ್ರ ಜೊತೆಯಲ್ಲಿ ಸರ್, ಪಂಚಾಯಿತಿಯಲ್ಲಿ ಇವ್ರು ಹೆಂಗೆ ಕೆಲಸ ಆಯ್ಕೆ ಮಾಡ್ಕೊತಾರೆ? ಈಗ ಪಂಚಾಯತ್ ಮೆಂಬರ್ ಗೊತ್ತಿದ್ದಾರೆ, ಅವ್ನು ಪಂಚಾಯತಲ್ಲಿ ಯಾವ ಥರ ಬೇಕು, ಹಾಸ್ಪಿಟಲ್ ಬೇಕಾ, ಮತ್ತೊಂದು ಬೇಕಾ, ಸ್ಕೂಲ್ ಬೇಕಾ, ಏನು ಬೇಕಾ ಅವ್ನು ಗೊತ್ತು. ಈಗ ಯಾರು ಸೆಲೆಕ್ಟ್ ಮಾಡೋದು? ಈಗ ಅವ್ರು ಮಾಡ್ತಾವ್ರೆ. ಮತ್ತೆ ಅವ್ರ ಪಂಚಾಯತ್ ಬಗ್ಗೆ ಅವ್ರಿಗೇನು ಗೊತ್ತು? ಪ್ರೋಗ್ರಾಮ್ ಅದು ಅದನ್ನೇ ಅಮೆಂಡ್ಮೆಂಟ್ ಮಾಡಿರ್ತಕ್ಕಂಥದ್ದು ಸೇಮ್ ಯಥಾ ರೀತಿ ನರೇಗಾ ಇರ್ಬೇಕಂತಾನೆ ನಮ್ಮ ಕಾಂಗ್ರೆಸ್ ಸರ್ಕಾರ ಹೋರಾಟ ಮಾಡ್ತಾ ಇರೋದು. ಈಗ ಇಷ್ಟೇ ಬಸ್ಸು. ಈಗ ನಮ್ಮ ಮಹಾತ್ಮ ಗಾಂಧಿ ಹೆಸರನ್ನ ಬದಲಾವಣೆ ಮಾಡಿರೋದು ತಪ್ಪು. ಅದು ಅದು ವಾಪಸ್ ಇಡೋ ತನಕ ನಾವು ಅಂತೂ ನಮ್ಮ ಪಕ್ಷವರು ಕೂರಲ್ಲ. ತುಂಬ ಈಗ ನಾವು ಸಿದ್ಧತೆನ ಇಲ್ಲ. ಈಗ ಸುಪ್ರೀಂ ಕೋರ್ಟಲ್ಲಿ ಜೂನ್ 30ನೇ ತಾರೀಕು ಒಳಗಡೆ ಕಾರ್ಪೊರೇಷನ್ ಎಲೆಕ್ಷನ್ ಮಾಡಬೇಕಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ನಾವು ಡಿಲಿಮಿಟೇಷನ್ ಆಗಿದೆ, ರಿಸರ್ವೇಷನ್ ಆಗಿದೆ, ನಾವು ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ. ಜೂನ್ ಒಳಗಡೆ ಕಾರ್ಪೊರೇಷನ್ ಚುನಾವಣೆ ನಾವು ಮಾಡ್ತೀವಿ. ಅವ್ರು ಏನಾರ ಮಾಡ್ಕೊಳ್ಳಿ, ಅವರು ಅಧ್ಯಕ್ಷರು ಹೇಳಿ, ನಮ್ಮ DK ಶಿವಕುಮಾರ್ ಅವರು ಹೇಳಿದ್ರು, ಅವ್ರು ಅಲಯನ್ಸ್ ಆಗಿದ್ರೆ ನಮ್ಗೆ ಲಾಭ ರೀ, ಅವ್ರು ಅಲಯನ್ಸ್ ಆಗಿದ್ದು ನಮ್ಗೆ ಲಾಭ. ಅವ್ರು ಏನಾರ ಮಾಡ್ಕೊಳ್ಳಿ. ಇಲ್ಲ, ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ನು ಮೇದಲ್ಲಿ ಮಾಡಬೇಕಂತ ತೀರ್ಮಾನ ಮಾಡ್ತೀವಿ. ಕಾರ್ಪೊರೇಷನ್ ಎಲೆಕ್ಷನ್ನು ಮಾಡ್ತೀವಿ ನಾವು.